ಎಷ್ಟು ಮೇಕೆ ಇದೆ? 20 ಐತೆ. ಸ್ಟಾರ್ಟಿಂಗ್ ಎಷ್ಟು ಮರಿ ತಂದಿದ್ರಿ? ಒಂದು 5 ಇದ್ದು ಕೋಳಿ 20 ಐತೆ. ನಾಟಿ ತಳಿ ಒಂದು 10 ಐತೆ. ಫಾರಮು ಒಂದು 10 ಐತೆ. ಈಗ ನಾವೇನು ಆದಾಯಕ್ಕೋಸ್ಕರ ಏನು ಸಾಕ್ತಿಲ್ಲ, ಟೈಮ್ ಪಾಸ್ಗೋಸ್ಕರನೇ. ಓಕೆ, ಖುಷಿಯಿಂದ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತು ನಾವು ಮಂಡ್ಯದ ಬೀರಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ. ಇವತ್ತು ನಾನು ನಿಮಗೆ ಭಾಗ್ಯ ಅನ್ನೋರನ್ನ ಪರಿಚಯಿಸ್ತೀನಿ. ಕೇವಲ ಒಂದು ಹವ್ಯಾಸಕ್ಕೋಸ್ಕರ ಇವರು ಮೇಕೆ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ, ಒಂದು ಹಸು ಸಾಕಾಣಿಕೆಯನ್ನ ಮಾಡ್ತಿದ್ದಾರೆ. ಒಂದು ಪುಟ್ಟದಾಗಿ ಒಂದು ಕೃಷಿ ಜೀವನವನ್ನ ಖುಷಿಯಿಂದ ಸಾಗಿಸ್ತಾ ಇದ್ದಾರೆ. ಸೊ ಅವರನ್ನ ಇವತ್ತು ನಾನು ನಿಮಗೆ ಮೀಟ್ ಮಾಡಿಸ್ತೀನಿ. ಯಾಕೆ ಮೇಕೆ ಸಾಕಾಣಿಕೆಯನ್ನ ಸ್ಟಾರ್ಟ್ ಮಾಡ್ಕೊಂಡ್ರು, ಕೋಳಿ ಸಾಕಾಣಿಕೆ ಯಾವ ರೀತಿ ಮಾಡ್ತಾ ಇದ್ದಾರೆ, ಇವೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಅವರೇ ಕೊಡ್ತಾರೆ. ಅಮ್ಮ ನಮಸ್ತೆ. ಸೊ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಒಂದು ಫಾರ್ಮ್ನಲ್ಲಿ ಶೂಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ನಾನು ಸ್ಟಾರ್ಟಿಂಗ್ನಲ್ಲಿ ಬಂದಾಗಲೇ ನೀವು ಹೇಳಿದ್ರಿ ಇದು ಕೇವಲ ನಾನು ಹವ್ಯಾಸಕ್ಕೋಸ್ಕರ ಮಾಡೋದು ಅಂತ. ಏನಕ್ಕಮ್ಮ, ಏನು ಮುಂಚೆ ಏನು ಮಾಡ್ಕೊಂಡಿದ್ರಿ, ಏನಕ್ಕೆ ಈ ಸಾಕಾಣಿಕೆ ಮಾಡಬೇಕು ಅಂತ ಅನಿಸ್ತು? ಅಂತೆ ಮೊದಲೆಲ್ಲ ರೇಷ್ಮೆ ಬೆಳಿತಿದ್ರು. ನಮ್ಮ ಮನೆಯವರು, ನಮ್ಮ ಭಾವರೆಲ್ಲ ಸೇರಿ ರೇಷ್ಮೆ ಬೆಳಿತಿದ್ರು. ಅದನ್ನ ಬಿಟ್ಬಿಟ್ಟು ನಮ್ಮ ಕೈಲಿ ಆನಿಲ್ಲ, ಆಳಕಾಳೆಲ್ಲ ಜಾಸ್ತಿ ತಗತಿತ್ತು. ಅದ್ರ ಬಿಟ್ಟಾದ್ಮೇಲೆ ಇವಾಗ ನಾವು ಟೈಮ್ ಪಾಸ್ಗೋಸ್ಕರನೇ ಇವಾಗ ಸಾಕಾಣಿಕೆ ಇಟ್ಕೊಂಡಿದ್ವಿ. ಓಕೆ, ಸೊ ಈಗ ಎಷ್ಟು ಮೇಕೆ ಇದೆ? 20 ಐತೆ. 20 ಮರಿ ಪರಿಯಲ್ಲ ಐತೆ. ಸೊ ಏನದು ನಾಟಿ? ಏನಕ್ಕೆ ನಾಟಿನ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಬಾಕಿಯವಾದ್ರೆ ನಮ್ಮ ಮೇಯ್ಸಕ್ಕಾಗಲ್ಲ, ಆಮೇಲೆ ರೋಗಗಳು ಅಲ್ಲಲ್ಲೇ ಬರ್ತಾ ಇರ್ತವೆ. ಅದಕ್ಕೋಸ್ಕರ ಇವಾರ ಅವಾಯ್ಡ್ ಮಾಡ್ಕೋಬಹುದು ಅಂದ್ಬಿಟ್ಟು ಇವದನ್ನ ಸಾಕತ್ತ. ಓಕೆ, ಸೊ ಇದು ಶೆಡ್ ಎಲ್ಲ ಯಾರು ರೆಡಿ ಮಾಡಿರೋದು, ಯಾರು ಪ್ಲಾನ್ ಕೊಟ್ರು? ನಮ್ಮ ಮನೆಯವರಿಗೆ ಅವರೇ. ಸೊ ಇದೆಲ್ಲ ಈ ರೀತಿ ಎಲ್ಲ ಇಷ್ಟು ಬಾಕ್ಸ್ ಟೈಪ್ ಎಲ್ಲ ಕೀರ ನಾಯಿಗಳೆಲ್ಲ ತಿನ್ಬಿಡ್ತಿದ್ವು. ಆ ಗೇಟ್ ಇಂದಾನೆ ಬಂದ್ವಿ. ಅದಕ್ಕೋಸ್ಕರ ಏನ್ ಮಾಡ್ತು, ಈ ತಳಿ ಹಾಕ್ಬಿಟ್ಟು. ಸೊ ಈಗ ಇದೆಲ್ಲ ಎಷ್ಟು ತಿಂಗಳದ್ದು ಮರಿ? ಇದು 20 ಒಂದ್ ತಿಂಗಳು ಮರಿ. ಓಕೆ, ಅದು ಇನ್ನೊಂದು 3 ತಿಂಗಳು ಮರಿ ಎಲ್ಲೆಲ್ಲ ಐತೆ, ಒಳಗಡೆ ಐತೆ ಅಷ್ಟೇ ಕಣ. ಓಕೆ, ಸೊ ಟೋಟಲ್ ಈಗ 20 ಇದೆ. ಇದಕ್ಕೆ ಏನೆಲ್ಲ ಆಹಾರ ಕೊಡ್ತೀರಾ? ಸೀಮೆ ಹುಲ್ಲು, ಉಪ್ಪನೆಲೆ ಸೊಪ್ಪು, ಅಷ್ಟ ಹುಲ್ಲು. ಎಷ್ಟೊತ್ತಿಗೆ ಕೊಡ್ತೀರಾ? ಅಂದ್ರೆ ಎಷ್ಟು ಸರಿ ಕೊಡ್ಬೇಕಾಗತ್ತೆ? ನಾವು 3 ಟೈಮ್ ಹಾಕ್ತಿವಿ. ನಾವು ಬೆಳಿಗ್ಗೆ 10 ಗಂಟೆಗೆ ಒಂದ್ ಮೇ ಹಾಕ್ತಿವಿ, ತಿರ್ಗಾ 12 ಗಂಟೆಗೆ ಒಂದ್ ಮೇ ಹಾಕ್ತಿವಿ, ಸಾಯಂಕಾಲ 4:15. 3 ಟೈಮ್. ಎಲ್ಲಿಂದ ತರ್ತೀರಾ ಹುಲ್ಲೆಲ್ಲ? ನಿಮ್ದೇ ಜಮೀನ್ ಇದೆಯಾ? ನಮ್ದೇ ಸೀಮೆ ಹುಲ್ಲು ಹಾಕಿದೀವಿ. ಅದರಿಂದ ಒಂದು ಬೆನಿಫಿಟ್ ಅಲ್ವಾ? ಇಲ್ಲ ಅಂದ್ರೆ ಅದಕ್ಕೂ ದುಡ್ಡು ಕೊಡ್ಬೇಕಲ್ವಾ? ಓಕೆ, ಸೊ ಈಗ ಒಂದು ಆಹಾರ ಅಂತ ಹೇಳಿದ್ರಿ, ಇನ್ನು ಅದಕ್ಕೆ ಲಸಿಕೆ ಕೂಡ ಹಾಕ್ಬೇಕು, ಅಂದ್ರೆ ರೋಗ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮದ್ದು ಕೊಡ್ತೀರಾ? ಜಂತುಳ ಔಷಧಿ ಹಾಕ್ತಿವಿ. ಅಷ್ಟ್ ಮಾತೇನ ಸೀರಿಯಸ್ ಅಂದ್ರೆ ಡಾಕ್ಟರ್ ತೋರಿಸ್ತೀವಿ. ಜಂತುಳ ಅಂತಂದ್ರೆ ಯಾವ ಏಜ್ ಅಲ್ಲಿ ಬರುತ್ತೆ ಅವುಗಳಿಗೆ? ಆಡೋಟಲ್ಲಿ ಹಾಕ್ಬೇಕು ಔಷಧಿನ. ಓಕೆ ಓಕೆ, ಸೊ ಈಗ ಇದೇನೀಗ ನೀವು ಮರಿಗಳನ್ನ ತರ್ತೀರಾ ಅಥವಾ ನೀವೇ ಇಲ್ಲಿ? ನಾವೇ ಮರಿ ಆಯ್ತವೆ. ಓಕೆ, ಸೊ ಸ್ಟಾರ್ಟಿಂಗ್ ಎಷ್ಟು ಮರಿ ತಂದಿದ್ರಿ? ಒಂದು 5 ಇದ್ದು. 5 ಇತ್ತು. ಸೊ ಅವಾಗ ಹೆಂಗ್ ನೋಡ್ಕೊಂಡ್ರಿ? ಏನೆಲ್ಲ ಪ್ರಾಬ್ಲಮ್ ಆದ್ರೆ ಆಯ್ತಾ? ಹೆಂಗೆ? ಏನು ಪ್ರಾಬ್ಲಮ್ ಏನು ಆಗ್ಲಿಲ್ಲ ಸದ್ಯಕ್ಕೆ. ಊರು ಆಯ್ತಾನೆ. ಸೊ ನೀವೇ ಇದ್ ಮಾಡ್ತೀರಾ, ಅದನ್ನ ಬ್ರೀಡಿಂಗ್ ಮಾಡ್ತೀರಾ? ಎಷ್ಟು ಮಂತ್ ಬೇಕಾಗುತ್ತೆ ಒಂದ್ ಮರಿ ಆಗ್ಬೇಕಂದ್ರೆ? 6 ತಿಂಗಳು. 6 ತಿಂಗಳು ಒಂದ್ಸತಿ. ಸೊ ಆಕುರ 3 ಆಗ್ತವೆ, ಆಕುರ 4 ಆಗ್ತವೆ. ಹೌದಾ? ನಾವು ಬರೀ 2 ಹಾಕುವ ಇಟ್ಕೊಂಡಿದೀವಿ. ಸೊ ಟೋಟಲ್ ಹೊರಗಡೆ ಮೇಯ್ಸೋಕೆ 4 ಆಗ್ತವೆ. ಹೊರಗಡೆ ಮೇಯ್ಸೋವಾದ್ರೆ ಜಾಸ್ತಿ ಚೆನ್ನಾಗಿ ಹಾಲು ಎಲ್ಲ ಉತ್ಪಾದನೆ ಚೆನ್ನಾಗಾಯ್ತವೆ. ನಮ್ಮ ಇಲ್ಲಿ ಕಟಾಕ ಮೇಯ್ಸೋದ್ರಿಂದ ಹಾಲು ಸಾಲ ಅಂದ್ಬಿಟ್ಟು 2 ತಪ್ಪರು ಒಂದೊಂದು ಅಷ್ಟೇ. ಓಕೆ, ಸೊ ಎಲ್ಲಿ ಸೇಲ್ ಮಾಡ್ತೀರಾ ಈಗ ಅದೊಂದು ಏಜ್ ಬಂದ್ಮೇಲೆ? ನಮ್ಮ ಎಲ್ಲಿ ನಮ್ಮ ಊರಲ್ಲೇ ಕುಯ್ಸ್ಕೊತೀವಿ. ಸೊ ಎಷ್ಟು ಕೆಜಿ ಬರ್ಬೇಕು? ಇಷ್ಟೇ ಏನಾದ್ರು ಇದೆಯಾ? ಒಂದು 15 ಕೆಜಿ, 20 ಕೆಜಿ. ಓಕೆ, 20 ಕೆಜಿ ಗಂಟೆ ಸಾಕಿಲ್ಲ ನಾವು, ಕನಿಷ್ಠ 18 ಕೆಜಿ ಸಾಕಿದೀವಿ. ಓಕೆ, ಸೊ ಅಮ್ಮ ಈಗ ನಾರ್ಮಲ್ ನಾನು ನೋಡ್ದಂಗೆ ಕುರಿ ಮೇಕೆ ಒಟ್ಟಿಗೆ ಸಾಕಾಣಿಕೆ ಮಾಡ್ತಾರಲ್ವಾ? ನೀವು ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಕೊಂಡಿಲ್ವಾ? ಕುರಿ ಸಾಕಾಣಿಕೆ ಮಾಡಿ ಮೇಕೆನೆ ಆಯ್ಕೆ ಮಾಡ್ಕೊಂಡಿರೋದು? ಅದಕ್ಕೆ ಹುಲ್ಲೆಲ್ಲ ಕುಯ್ಕ ಬರ್ಬೇಕು, ಗರ್ಕೆ ಹುಲ್ಲೆ ಚೆನ್ನಾಗಿ ತಿಂತಾವ. ಇವು ಸೊಪ್ಪು ಸದಿ ಹಾಕೋರು, ಹುಲ್ಲು ರಾಗಿ ಹುಲ್ಲು ಹಾಕೋರು ಚೆನ್ನಾಗಿ ತಿನ್ಕತ್ತಾರೆ. ಓಕೆ ಓಕೆ, ಸೊ ಕೋಳಿ ಎಷ್ಟಿದೆ ಈಗ? ಕೋಳಿ 20 ಐತೆ. 20. ಯಾವ ತಳಿ? ನಾಟಿ ತಳಿ ಒಂದು 10 ಐತೆ. ಫಾರಮು ಒಂದು 10 ಐತೆ. ಓಕೆ, ಅದಕ್ಕೆ ಏನ್ ಆಹಾರ ಕೊಡ್ತೀರಾ? ಅವಕ್ಕೊಂದ್ ಸ್ವಲ್ಪ ಪೀಡ್ಸ್ ಕೊಡ್ತೀವಿ. ಪೀಡ್ಸ್ ಭತ್ತ ಖರ್ಚು ಬಿಡುತ್ತೆ? ಹೆಂಗೆ ಅದು? ನಮ್ಮ ಮನೆಯವ್ರು ಹಾಕ್ತಾರೆ, ಅವರೇ ಎಲ್ಲ ನೋಡ್ಕೊಳ್ಳೋದು. ಓಕೆ, ಅದಾದ್ಮೇಲೆ ಬೇರೆ? ಭತ್ತ, ರಾಗಿ, ಮುದ್ದೆ ಗಿದ್ದೆ ಇದ್ರೆ ಹಾಕ್ತಿವಿ. ಮುದ್ದೆನು ತಿನ್ನುತ್ತಾ? ಓಕೆ, ಸೂಪರ್. ಓಕೆ, ಸೊ ಅದು ಹೆಂಗೆ? ಅದು ಮೊಟ್ಟೆಗೋಸ್ಕರನ ಮಾಂಸಕ್ಕೋಸ್ಕರನ ಹೆಂಗೆ? ನಾಟಿ ಕೋಳಿ ನಾಟಿ ಕೋಳಿನೇ ಸಾಕತ್ತಿದ್ದು ಮನೆಗೋಸ್ಕರನೇ. ಈ ಸತಿ ನೋಡ್ದ ಅನ್ಬಿಟ್ಟು ಫಾರಂ ಕೋಳಿ ತಕೊಂಡ್ಬಂದು ಅದು ಎಲ್ಲ ಸತ್ತೋಗ್ಬಿಟ್ಟು. ಓಕೆ, ಸೊ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀರಾ ಬೇರೆ ಕಡೆ ಸೇಲ್ ಮಾಡೋದಕ್ಕೆ ಅಂತ? ಸಾಕತ್ತಿದ್ದೆ ಅವಾಗ ಜಾಸ್ತಿ, ಮನೆ ಹತ್ರನೇ ಎಲ್ಲ ಕೀರಗಳೆಲ್ಲ ತಿನ್ಬಿಡ್ತಿದ್ವು. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಬೇಡ ಅಂತ ತಕೊಂಡು ಸಾಕಿಗೆಲ್ಲ ಹೋಗ್ಬಿಟ್ಟು. ಓಕೆ, ಸೊ ಮೊಟ್ಟೆ ಎಷ್ಟಿಡುತ್ತೆ ಈಗ? ಗಿರಿರಾಜ ಕೋಳಿ ಒಂದು 20 ಗಂಟೆ ಇಕ್ತವೆ. ನಾಟಿ ಕೋಳಿ 12-15 ಅಷ್ಟೇ. ಅಷ್ಟೇ. ನಿಮ್ ಪ್ರಕಾರ ಯಾವ್ದು ಬೆಸ್ಟ್? ಕೋಳಿ ಸಾಕಾಣಿಕೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಯಾವ ತಳಿ ಆಯ್ಕೆ ಮಾಡ್ಕೋಬೇಕು ನಾವು? ನಾಟಿ ತಳಿನೇ ಸರಿ. ನಾಟಿ ಬೆಸ್ಟಾ? ಅದ್ರದ್ದು ರುಚಿನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವಾ? ಓಕೆ, ಸೊ ಅದಾದ್ಮೇಲೆ ಈಗ ಅದಕ್ಕೂ ರೋಗ ಎಲ್ಲ ಬರುತ್ತಲ್ಲ,
ಹೆಂಗೆ ಆ ಯಾಕಂದ್ರೆ time ಅಲ್ಲಿ- ಆಲ್ಮೋಸ್ಟ್ ಸಾಕಾಣಿಕೆ ಅಂತಂದ್ರೆ ಹುಷಾರ್ ತಪ್ಪ ಆ ಬೇಸಿಗೆ ಟೈಮಲ್ಲಿ ಮಾತ್ರ ಹಾ. ಏನ್ ಔಷಧಿ ಈ ಸತಿ ಹಾಕಿದೀವಿ ಔಷಧಿ ಎಲ್ಲ ಹಾಕಿದ್ರೆ ಅವು ರೋಗ ಅವೇ ಡಾರಿಲ್ಲ ತುಂಬಾ ಲಾಸ್ ಆಯ್ತು ಈ ಸತಿ ನಮ್ಗೆ. ಹೌದಾ ಓಕೆ ಸೊ ಏನ್ ರೋಗ ಬಂತು? ಮಾಮೂಲಿ ಮೇವು ತಿನ್ಬಿಟ್ಟು ಹರಗಣೆ ಆಗಲ್ಲ, ಜೀರ್ಣ ಶಕ್ತಿ ಕಮ್ಮಿ ಅವ್ಗೆ ಹಾ. ಆ ತರದಿಂದ. ಸೊ ಅದಕ್ಕೆ ಕೋಳಿಗೆ ಏನು ಶೆಡ್ ಮಾಡಿಲ್ವಾ ನೀವು, ಹಂಗೆ ಬಿಟ್ಬಿಡ್ತೀರಾ? ಈ ಸತಿ ಇದು ಮೇಕೆ ಅದೆಲ್ಲ ಅಂಡಕ್ಕೆಲ್ಲ ಇದಾಯ್ತು. ಓಕೆ ಚಿಕ್ಕದಾಗಿ ನೀವು ಜಾಲರಿ ಟೈಪ್ ಮಾಡಿಸ್ಕೊಂಡು ಇದಕ್ಕೆ ಸಾಕೆ ತಗೊಂಡಿದ್ದಿಲ್ಲಿ ಈ ತರ ಬಾಕ್ಸ್ ಹೋಗಿ ಕುತ್ಕತಾವ ಒಳಗಡೆ ಹೋಗಿ ಹೋಗಿ. ಈ ತರ ಇದನ್ನ ಅವರೇ ರೆಡಿ ಮಾಡ್ಕೊಂಡಿರೋದ ಅಥವಾ ಹೆಂಗೆ? ಮಾಡ್ಸಿರೋದು ಇದನ್ನು ದುಡ್ಡು ಕೊಟ್ಟು ಮಾಡ್ಸಿರೋದು. ಸೊ ಇದಾದ್ರೆ ನಿಮ್ಗೆ ಸೇಫ್ಟಿ, ಏನು ಹಾವು ಗೀವು ಏನು ಬರಲ್ಲ, ಕೀರಾ ಜಸ್ಟ್ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತೀವಿ ರಾತ್ರಿ ಹೊತ್ತು ಅಥವಾ ಬೇರೆ ನೀವು ಇಲ್ದಿರೋ ಸಮಯದಲ್ಲೆಲ್ಲ ಹಿಂಗಿಟ್ಟು ಹೋಗ್ಬೋದು ಅಲ್ವಾ? ಓಕೆ ಸೊ ಹಸು ಎಷ್ಟಿದೆ? ಅವು ಎರಡೇನೆ. 2. ಯಾವುದು ಸೀಮೆನಾ? ನಾಟಿ ಒಂದು, ಫಾರಂ ಒಂದು. ಓಕೆ ಸೊ ಎಷ್ಟು ಏನು ಹಾಲು ಕೊಡುತ್ತಾ ಹೆಂಗೆ? ತೆರೆ ಈಗ ಎರಡು. ಹೌದಾ ಓಕೆ ಓಕೆ ಸೊ ಅದು ಎಷ್ಟು ವರ್ಷ ಆಯ್ತು ಅದಕ್ಕೀಗ? ಒಂದ್ಕೆ 2 ವರ್ಷ ಆಗೈತೆ. ಹಾ. ಈ ಕರುಗೆ ಈಗ ಕರೀದ್ಕೆ ಹ್ಮ್ ಕೆಂದಸಿಗೆ 3 ವರ್ಷ ಆಗೈತೆ. ಹೆಸರಿಟ್ಟಿದ್ದೀರಾ ಏನಾದ್ರು? ನಾವು ಕೆಂದ ಕರಿಯ ಅಂತೀವಿ. ಹಂಗೆ ಕರಿಯೋದಾ? ಸೊ ಇಲ್ಲೇ ನಾ ಶೆಡ್ ಮಾಡ್ಕೊಂಡಿರೋದು. ಈಗ ನೀವು ಬೇಸಿಕಲಿ ಎಲ್ಲಿರೋದು? ಇದೇ ಮನೆನಾ ಅಥವಾ ಹೆಂಗೆ? ಇನ್ನು ಸ್ವಲ್ಪ ಮುಂದೆ ಆ ಜೋಡಿ ಮನೆ ಕಾಣ್ತಾ ಇಲ್ಲ, ಹಿಂದೆಗಡೆಗೆ ಹೋಗ್ಬೇಕು. ಇದು ನಿಮ್ದೇ ಜಾಗನಾ? ನಮ್ದೇನೆ ಜಾಗ. ನಿಮ್ದೇ ಜಾಗ. ಸೊ ನೀವ್ ಅದನ್ನ ಯುಟಿಲೈಸ್ ಮಾಡ್ಕೊಂಡಿದ್ರ, ಯೂಸ್ ಮಾಡ್ಕೊಂಡಿದ್ದೀರಾ. ಈಗ ರೇಷ್ಮೆ ಮಾಡಲ್ವಾ? ರೇಷ್ಮೆ ಬಿಟ್ಬಿಟ್ಟಿದ್ದೀವಿ. ಬಿಟ್ಟು ಇದೇ ಕಂಪ್ಲೀಟ್ ಕೋಳಿ ರೇಷ್ಮೆನ ಬಿಟ್ಟು 5 ವರ್ಷ ಆಯ್ತು. ಬಟ್ ರೇಟ್ ಒಳ್ಳೆ ಇದೆ ಅಲ್ವಣ್ಣ? ಆಳು ಕಳಿಸು ಸಾಕಾಗಲ್ಲ, ಇಬ್ರೇ ಇರೋ ಗಂಡ ಹಂಗೆ. ಮನೇಲಿ ಬೇರೆ ಯಾರಿದ್ದಾರೆ? ಮಗಳಿದ್ದಾಳೆ, ಮಗ ಇದ್ದಾನೆ, ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಏನ್ ಕೆಲ್ಸಕ್ಕೆ ಹೋಗ್ತಾರೆ? ಮಗಳು ಇಂಜಿನಿಯರಿಂಗ್ ಕೆಲ್ಸಕ್ಕೆ ಹೋಗ್ತಾಳೆ, ಮಗ ಗೌರ್ಮೆಂಟ್ ಜಾಬ್ ಡಿಪ್ಲೊಮಾ ಮಾಡ್ಕೊಂಡು. ಸೊ ನೀವೆಷ್ಟು ಓದಿರೋದು? 7ನೇ ಕ್ಲಾಸ್. ಓಕೆ ಆದ್ರೂ ಕೂಡ ನೀವು ಹವ್ಯಾಸಕ್ಕೋಸ್ಕರ ಹಿಂಗ್ ಮಾಡ್ಕೊಂಡಿದ್ದೀರಾ. ಅಮ್ಮ ಈಗ ಇದರಿಂದ ತಿಂಗಳಲ್ಲಿ ಏನಾದ್ರೂ ಆದಾಯ ಬರುತ್ತಾ ಹೆಂಗೆ ನಿಮ್ಗೆ? ನಾವೇನು ಆದಾಯಕ್ಕೋಸ್ಕರ ಏನು ಸಾಕ್ತಿಲ್ಲ, ಟೈಮ್ ಪಾಸ್ಗೋಸ್ಕರನೇ. ಓಕೆ ಖುಷಿಯಿಂದ. ಸೊ ಬಂದಾಗ್ಲೂ ನೀವು ಇಲ್ಲೇ ಕೂತಿರೋದ್ ನಾನು ನೋಡಿದೆ. ಸೊ ಸ್ವಲ್ಪ ಆರಾಮ ಅಲ್ವಾ ಈ ಪ್ರಾಣಿಗಳು ನಮ್ ಜೊತೆಗಿದ್ರೆ, ಅಥವಾ ಒಂದು ಪರಿಸರ ಸುತ್ತ ಇದ್ರೆ ಟೈಮ್ ಪಾಸ್ಗೋಸ್ಕರನೇ ನಾವು ಮಡಿಕೊಂಡಿದ್ದೀವಿ. ಓಕೆ ಸೊ ಇದನ್ನ ನೀವು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಏನಿಲ್ಲ, ಇದರಿಂದ ಕುರಿ ಮೇಕೆ ಎಲ್ಲ ಇಟ್ಕೊಂಡು ಒಂದು ಫಾರ್ಮ್ ತರ ಮಾಡ್ಬೇಕು ಅಂತ ಹಂಗೇನಿಲ್ಲ, ಆತರ ಏನೂ ಇಲ್ಲ. ಸೊ ಮುಂದೆ ನಿಮ್ದು ಕನಸೇನು? ಇದನ್ನೇ ಹವ್ಯಾಸನ ಕಂಟಿನ್ಯೂ ಮಾಡ್ಬೇಕಾ? ಮಾಡ್ಕೊಂಡು ಹೋಯ್ತಾ ಇರ್ತೀವಿ, ಮನೆಗೆ ಆಗೋ ಸಾಕತ್ತೀವಿ, ಇದ್ದಷ್ಟಕ್ಕೆ ಹೋಯ್ತೀವಿ. ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನಿಮ್ಮ ಹತ್ರ ಮಾತನಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್.